ಆಲ್ ರೈಟ್ ಗೈಸ್, ಪ್ಯಾನ್ ಕಾರ್ಡ್ ಇಲ್ಲ ಆದ್ರೆ ಒಂದೇ ದಿನದಲ್ಲಿ ಬೇಕೇ ಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ಇದ್ರ ಮತ್ತೆ ಆಗ್ತಡ ಎಲ್ಲೂ ಹೋಗದೆ ನೀವೇ ಅಪ್ಲೈ ಮಾಡಿ ಒಂದೇ ದಿನದಲ್ಲಿ ಹೇಗ್ ಪ್ಯಾನ್ ಕಾರ್ಡ್ ಪಡೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಲೆಟ್ ಸ್ಟಾರ್ಟ್. ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಇಷ್ಟಿದ್ರೆ ಸಾಕು. ಅಷ್ಟಿದೆಯಲ್ಲ, ಆಲ್ ರೈಟ್, ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಮೊದಲು ಬ್ರೌಸರ್ ಓಪನ್ ಮಾಡ್ಕೊಂಡು ಗೂಗಲ್ ನಲ್ಲಿ NSDL ಪ್ಯಾನ್ ಅಂತ ಸರ್ಚ್ ಮಾಡಿ. ಇಲ್ದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಟೈಪ್ ಮೊದಲ ಆಯ್ಕೆ ನ್ಯೂ ಪ್ಯಾನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಕ್ಯಾಟಗರಿಯಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೈಟಲ್ ನಲ್ಲಿ ಗಂಡಸರಿಗೆ ಶ್ರೀ ಅಂತ, ಮದುವೆಯಾದ ಸ್ತ್ರೀಯರಿಗೆ ಶ್ರೀಮತಿ ಅಂತ, ಮದುವೆ ಆಗದ ಸ್ತ್ರೀಗೆ ಕುಮಾರಿ ಅಂತ ಸೆಲೆಕ್ಟ್ ಮಾಡಬೇಕು. ನಿಮಗೆ ಯಾವುದು ಅಪ್ಲೈ ಆಗುತ್ತೋ ಅದನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ರ ಈಗ ಈ ಬಾಕ್ಸ್ ನಲ್ಲಿ ನಿಮ್ಮ ಕೊನೆ ಹೆಸರು ಆಧಾರ್ ಕಾರ್ಡ್ ನಲ್ಲಿದ್ದಂತೆ ಸರಿಯಾಗಿ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊದಲ ಹೆಸರು, ಆಮೇಲೆ ಈ ಬಾಕ್ಸ್ ಅಲ್ಲಿ ನಿಮ್ಮ ಮಿಡಲ್ ನೇಮ್ ಟೈಪ್ ಮಾಡಿ. ನಿಮ್ಮ ಆಧಾರ್ ನಲ್ಲಿ ಮಿಡಲ್ ನೇಮ್ ಹಾಗೂ ಸರ್ ನೇಮ್ ಇಲ್ಲ, ಬರೀ ನಿಮ್ಮ ಹೆಸರು ಮಾತ್ರ ಇದೆ ಅಂದ್ರೆ ಆ ಹೆಸರನ್ನೇ ಈ ಮೊದಲ ಬಾಕ್ಸ್ ನಲ್ಲಿ ಫಿಲ್ ಮಾಡಿ. ಮೂವ್ ಆನ್ ಟು ನೆಕ್ಸ್ಟ್. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಇಮೇಲ್ ಅಂಡ್ ಮೊಬೈಲ್ ನಂಬರ್ ಸರಿಯಾಗಿ ತುಂಬಿ. ನಿಮಗೆ ಪ್ಯಾನ್ ಕಾರ್ಡ್ ನ ಸಾಫ್ಟ್ ಕಾಪಿ ಇಮೇಲ್ ಐಡಿಗೆನೇ ಬರುತ್ತೆ. ಕೆಳಗೆ ಈ ಕನ್ಸೆಂಟ್ ಬಾಕ್ಸ್ಗೆ ರೈಟ್ ಕೊಟ್ಟು ಕ್ಯಾಪ್ಚಾ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ನಿಮಗೊಂದು ಟೋಕನ್ ನಂಬರ್ ಸಿಗುತ್ತೆ, ಇದನ್ನ ಕಾಪಿ ಮಾಡಿ ಇಟ್ಕೊಂಡು ಕಂಟಿನ್ಯೂ ಮಾಡಿ. ಈಗ ನಿಮ್ಗೆ ಅರ್ಜೆಂಟ್ ಪ್ಯಾನ್ ಕಾರ್ಡ್ ಬೇಕಿರೋದ್ರಿಂದ ಇಲ್ಲಿ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡಬೇಕು. ಈ ಕೆಳಗಿನ ಎರಡು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಬರೋದು ಲೇಟ್ ಆಗುತ್ತೆ. ಈ ಸೆಕ್ಷನ್ ಅಲ್ಲಿ ನಿಮಗೆ ಪ್ಯಾನ್ ಸಾಫ್ಟ್ ಕಾಪಿ ಜೊತೆಗೆ ಹಾರ್ಡ್ ಕಾಪಿ ಪೋಸ್ಟ್ ಮುಖಾಂತರ ಮನೆಗೆ ಬರಬೇಕಾ, ಬರೀ ಮೇಲ್ಗೆ ಸಾಫ್ಟ್ ಕಾಪಿ ಬಂದ್ರೆ ಸಾಕ ಅಂತ ಆಯ್ಕೆ ಇರುತ್ತೆ. ನಿಮಗೆ ಹೇಗ್ ಬೇಕು ಆಯ್ಕೆ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಈ ಬಾಕ್ಸ್ ಅಲ್ಲಿ ಆಧಾರ್ ಕಾರ್ಡ್ ನ ಕೊನೆಯ 4 ನಂಬರ್ ಹಾಕಿ. ಆಧಾರ್ ನಲ್ಲಿರೋ ಫೋಟೋ ಪ್ಯಾನ್ ಕಾರ್ಡಿಗೂ ಬರೋದಕ್ಕೆ ನಿಮಗೆ ಒಪ್ಪಿಗೆನಾ ಅಂತ ಕೇಳುತ್ತೆ, ಇದಕ್ಕೆ ಎಸ್ ಮಾಡಿ. ನೋ ಮಾಡಿದ್ರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು, ಹಾಗೆ ಮಾಡಿದ್ರೆ ಪ್ಯಾನ್ ಕಾರ್ಡ್ ಅರ್ಜೆಂಟ್ ಆಗಿ ಬರೋದಿಲ್ಲ. ಸೊ ನೆಕ್ಸ್ಟ್. ಇಲ್ಲಿ ನೀವು ರಿಜಿಸ್ಟರ್ ಮಾಡುವಾಗ ತುಂಬಿದ್ದ ಡೀಟೇಲ್ಸ್ ಫೆಚ್ ಆಗಿರುತ್ತೆ, ಜೊತೆಗೆ ಪ್ಯಾನ್ ಕಾರ್ಡಿನಲ್ಲಿ ಹೆಸರು ಹೇಗೆ ಪ್ರಿಂಟ್ ಆಗುತ್ತೆ ಅಂತ ಇರುತ್ತೆ. ಇಲ್ಲಿ ನೀವು ಕೇವಲ ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿ. ಈ ಸೆಕ್ಷನ್ ನಲ್ಲಿ ತಂದೆ ಹೆಸರು ಫಿಲ್ ಮಾಡಿ. ಇದು ಅದೇ ರೀತಿ ಸೇಮ್ ಆರ್ಡರ್, ಮೊದಲು ಸರ್ ನೇಮ್, ನಂತರ ಫಸ್ಟ್ ನೇಮ್, ಕೊನೆಗೆ ಮಿಡಲ್ ನೇಮ್. ಇನ್ನೊಂದು ವಿಷಯ ಏನಂದ್ರೆ ಮದುವೆಯಾದ ಸ್ತ್ರೀಯರು ಕೂಡ ಇಲ್ಲಿ ತಂದೆ ಹೆಸರನ್ನೇ ಫಿಲ್ ಮಾಡಬೇಕು, ಗಂಡನ ಹೆಸರಲ್ಲ. ಕೆಳಗೆ ಮದರ್ ನೇಮ್ ಅಂತ ಇರುತ್ತೆ, ಇದು ಆಪ್ಷನಲ್, ತುಂಬಬಹುದು ಇಲ್ಲ ಬಿಡ್ಬೋದು. ಇದರ ಕೆಳಗೆ ಇಲ್ಲಿ ಪ್ಯಾನ್ ಕಾರ್ಡ್ ಮೇಲೆ ತಂದೆ ಹೆಸರು ಪ್ರಿಂಟ್ ಆಗ್ಬೇಕಾ ತಾಯಿ ಹೆಸರು ಪ್ರಿಂಟ್ ಆಗ್ಬೇಕಾ ಅಂತ ಇರುತ್ತೆ. ನಿಮಗೆ ಬೇಕಿದ್ದನ್ನ ಆಯ್ದುಕೊಳ್ಳಿ. ಕೆಳಗೆ ಬಂದು ನೆಕ್ಸ್ಟ್ ಮಾಡಿ. ಈ ಪೇಜ್ ಅಲ್ಲಿ ಮೊದಲಿಗೆ ಇನ್ಕಮ್ ಸೋರ್ಸ್ ಕೇಳುತ್ತೆ. ನನ್ನ ಕೇಸಲ್ಲಿ ಯಾವುದೇ ಇನ್ಕಮ್ ಇಲ್ಲ, ನಾನು ನೋ ಇನ್ಕಮ್ ಹಾಕ್ತೀನಿ. ನಿಮ್ಮ ಆಯ್ಕೆ ಬೇರೆ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಪೂರಕವಾಗಿ ಸ್ವಲ್ಪ ಮಾಹಿತಿ ಕೇಳುತ್ತೆ, ಅದನ್ನ ಫಿಲ್ ಮಾಡಿ ಸ್ಕ್ರೋಲ್ ಮಾಡಿ. ಇದೆರಡು ಅಡ್ರೆಸ್ ಸೆಕ್ಷನ್, ಇಲ್ಲೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿರುವ ವಿಳಾಸ ತಾನೇ ಫಿಲ್ ಆಗುತ್ತೆ. ಜಸ್ಟ್ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಕಂಟ್ರಿ ಕೋಡ್ ಇಂಡಿಯಾ +91 ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿ. ಈ ಪೇಜ್ ಅಲ್ಲಿ ಇಲ್ಲಿ ಎರಡನೇ ಸಾಲಲ್ಲಿರೋ ಬಾಕ್ಸ್ ಅಲ್ಲಿ ಜಸ್ಟ್ ನಿಮ್ಮ ಊರಿನ ಪಿನ್ ಕೋಡ್ ಟೈಪ್ ಮಾಡಿ. ಮೊದಲ ಸಾಲಿನ ಬಾಕ್ಸ್ ಗಳೆಲ್ಲ ತಾನೇ ಫಿಲ್ ಆಗುತ್ತೆ. ನಂತರ ಕೆಳಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಮಾಡಿ. ಇಲ್ಲಿ ಹಿಮ್ಸೆಲ್ಫ್ ಬಾರ್ ಹರ್ ಸೆಲ್ಫ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಊರಿನ ಹೆಸರು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಈಗ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ಈ ಬಾಕ್ಸ್ ಅಲ್ಲಿ ನಿಮ್ಮ ಆಧಾರ್ನ ಮೊದಲ 8 ನಂಬರ್ ಟೈಪ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿ. ಎಲ್ಲ ಸರಿಯಾಗಿದೆಯಾ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ.
ಏನಾದರೂ ತಪ್ಪಾಗಿದ್ರೆ ಈ ಎಡಿಟ್ ಬಟನ್ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬಹುದು. ಎಲ್ಲ ಸರಿಯಾಗಿದ್ರೆ ಪ್ರೊಸೀಡ್ ಮಾಡಿ. ಈಗ ನಿಮಗೆ ಸರಿ ಅನ್ನೋ ಪೇಮೆಂಟ್ ಮೋಡ್ ಆಯ್ಕೆ ಮಾಡಿಕೊಂಡು ₹102 ಫೀ ಇರುತ್ತೆ, ಪೇ ಮಾಡಿ. ಪೇ ಮಾಡಿದ ನಂತರ ಈ ರೀತಿ ಬಂದಾಗ ಏನೂ ಮಾಡದೆ ಸ್ವಲ್ಪ ವೇಟ್ ಮಾಡಿ. ಅದು ತಾನಾಗೆ ಈ ಪೇಜ್ಗೆ ಬರುತ್ತೆ. ಬಂದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿ ಈ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ರೈಟ್ ಮಾರ್ಕ್ ಬಂದ ನಂತರ ಕಂಟಿನ್ಯೂ ಮಾಡಿ. ಇಲ್ಲಿ ಕಂಟಿನ್ಯೂ ವಿತ್ KYC ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಗಿ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಈ ರೀತಿ ಬರುತ್ತೆ. ಆಗ ಈ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಕನ್ಸೆಂಟ್ ಬಾಕ್ಸ್ಗೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿ ಸೆಂಡ್ OTP ಮಾಡಿ. ಇನ್ನೊಂದು OTP ಅದೇ ನಂಬರ್ಗೆ ಬರುತ್ತೆ. ಅದನ್ನ ಹಾಕಿ ವೆರಿಫೈ ಮಾಡಿ. ಇಷ್ಟು ಮಾಡಿದರೆ ಹೀಗೆ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿರುವ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ಹೋಗುತ್ತೆ. ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇದಾದ 24 ಗಂಟೆ ಒಳಗೆ ನಿಮ್ಮ ಮೇಲ್ಗೆ ಪ್ಯಾನ್ ಕಾರ್ಡ್ ನ ಸಾಫ್ಟ್ ಕಾಪಿ ಬರುತ್ತೆ. ಅದನ್ನ ಪ್ರಿಂಟ್ ತೆಗೆದು ಅಗತ್ಯ ಇದ್ದ ಕಡೆ ಒರಿಜಿನಲ್ ಹಾರ್ಡ್ ಕಾಪಿ ರೀತಿನೇ ಬಳಸಬಹುದು. ದ್ಯಾಟ್ಸ್ ಆಲ್ ಗೈಸ್. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ಉತ್ತಮ ಮಾಹಿತಿಯ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ.